ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಹು ನಿರೀಕ್ಷಿತ ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ನರೇನ್ ಅನ್ನುವಂತಹ ಒಂದು ಬಹುಮುಖ್ಯ ಪಾತ್ರವನ್ನು ನಿಭಾಯಿಸಿರುವಂತಹ ನಮ್ಮ ಪ್ರತಾಪ್ ನಾರಾಯಣ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫಸ್ಟ್ ಟೀಸರಲ್ಲಿ ಒಂದು ಸಣ್ಣ ಗ್ಲಿಮ್ಸ್ ಅಲ್ಲಿ ನೀವು ಕಾಣಿಸ್ಕೊಳ್ತೀರಾ. ಅಂದ್ರೆ ಇಣಕ್ ನೋಡ್ತಾ ಇರೋದು ಏನೋ ಯಾರನ್ನ ಇಣಕ್ ನೋಡ್ತಿದ್ದೀರೋ ಗೊತ್ತಿಲ್ಲ, ಬಟ್ ಸುದೀಪ್ ಸರ್ ಟೀಮಲ್ಲಿ ಇರ್ತೀರಾ ಅನ್ನೋದಂತೂ ಗೊತ್ತಾಗಿದೆ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗೆ ನೀವು ಸೆಲೆಕ್ಟ್ ಆದ್ರಿ ಈ ಒಂದು ಸಿನಿಮಾಗೆ? ಯಾವ ರೀತಿ ಆಗ್ತಾ ಹೋಯ್ತು? ಎಕ್ಸ್ಪೀರಿಯನ್ಸ್ ವಾಸ್ ವಂಡರ್ಫುಲ್. ಏನಕ್ಕಂದ್ರೆ ಒಂದು ದೊಡ್ಡ ಸಿನಿಮಾನ 4.5 ತಿಂಗಳಲ್ಲಿ ಮುಗಿಸಿ ರಿಲೀಸ್ ಮಾಡೋದು 4 ತಿಂಗಳು 5 ದಿನ ಅಷ್ಟೇ. 4 ತಿಂಗಳು 5 ದಿನ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಆ್ಯಂಡ್ ಇಲ್ಲಿ ಸುದೀಪ್ ಸರ್ ಅವ್ರ ಲಾಜಿಕ್ ಏನಿತ್ತು ಅಂದರೆ, ಒಂದು BRBದು ಪೋಸ್ಟ್ ಬೋನ್ ಆಯಿತು ಸ್ವಲ್ಪ ಡೇ ಇದೆಲ್ಲ. ಸೊ ಈ ಗ್ಯಾಪಲ್ಲಿ ಏನು ಮಾಡೋದು ಅಂದ್ಬಿಟ್ಟು ಇವರು ಎಲ್ಲ ಟೆಕ್ನಿಷಿಯನ್ನ ಕುಣಿಸ್ಕೊಂಡು, ಲೈಕ್ ಡೈರೆಕ್ಟ್ರನ್ನ, ಆಮೇಲೆ ನಮ್ಮ ಸತ್ಯಜ್ಯೋತಿ ಫಿಲಿಮ್ಸ್ ಅವರು DOP ಅವ್ರನ್ನ ಕುಣಿಸ್ಬಿಟ್ಟು ಈ ಥರ ಅಂದ್ಕೊಂಡಿದ್ದೀನಿ, ಏನು ಮಾಡೋಕ್ಕಾಗತ್ತಾ ಅಂತ ಕೇಳಿದಾಗ ಅವರೆಲ್ಲ ಎಸ್ ಮಾಡಬಹುದು ಅಂತ ಹೇಳಿದಾಗ, ಎಲ್ಲರೂ ಮಾಡ್ಬೋದು ಅಂದಾಗ ಇವರು ಸರಿ ಮಾಡೋಣ ಅಂದ್ಬಿಟ್ಟು ಡೇಟನ್ನು ಅನೌನ್ಸ್ ಮಾಡಿಬಿಟ್ರು. ಅಷ್ಟು ಕಾನ್ಫಿಡೆಂಟಾಗಿ. ಏನಕ್ಕೆ ಅವರು ಕಾನ್ಫಿಡೆಂಟ್ ಅಂದರೆ, ಪ್ರೀವಿಯಸ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ರು, ಅವ್ರಿಗೆ ಗೊತ್ತಿತ್ತು ಅವರು ಸ್ಪೀಡೆಲ್ಲ ಹೆಂಗಿದೆ ಏನು ಅಂತ. ಆ್ಯಂಡ್ ಇಲ್ಲಿ ವಿಜಯ್ ಸರ್ ಡೈರೆಕ್ಷನ್ ಟೀಮು ಅವರು ಅಷ್ಟೇ ತುಂಬ ವೆಲ್ ಪ್ಲ್ಯಾಂಡ್. ಲೈಕ್ ಎವ್ರಿ ಡೇ ನಾವು ಬಂದ್ಬಿಟ್ಟು 3 ಕಾಲ್ ಶೀಟ್ ಮಾಡ್ತಾಯಿದ್ವಿ. ಸೊ 3 ಕಾಲ್ ಶೀಟ್ ಮಾಡ್ತಿರ್ಬೇಕಂದ್ರೆ ಏನಾಗತ್ತಂದರೆ ಟೈಮೇ ಸಿಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ನಮ್ಗಾರು ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಇತ್ತು, ಬಟ್ ಟೆಕ್ನಿಷಿಯನ್ಸ್ಗಂತೂ ಪಾಪ ಟೈಮೇ ಸಿಗ್ತಾ ಇರಲಿಲ್ಲ. ಏನಾಗೋದು ಅವ್ರಿಗೆ, ಈಗ ಡೈರೆಕ್ಷನ್ ಅವರು ಇವಾಗ ನನ್ನ ನೆಕ್ಸ್ಟ್ ಸೀನ್ ಇದು ಅಂದರೆ ಕ್ಯಾಮ್ರಾ ಅವ್ರಿಗೆ ಟೈಮೇ ಇಲ್ಲ. ಲಿಟ್ರಲಿ 3 ಕಾಲ್ ಶೀಟು ವರ್ಕ್ ಮಾಡ್ತಾನೆ ಇದ್ದಾರೆ ಅವರು. ಬರೀ ಅವ್ರಿಗೆ ತಿಂಡಿಗೆ ಲಂಚು ಬ್ರೇಕ್ ಏನು ಅರ್ಧ ಗಂಟೆ ಸಿಗೋದಷ್ಟೇ. ಅದು ಬಿಟ್ಟರೆ ಈ ಸಿನಿಮಾಗೆ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿರೋದಂದ್ರೆ ನಮ್ಮ ಟೆಕ್ನಿಷಿಯನ್ಸು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಪ್ರೊಡ್ಯೂಸರು, ಆಮೇಲೆ ಪ್ರೊಡಕ್ಷನ್ ಟೀಮ್ ಅವರು. ಸೊ ಅವ್ರಿಗೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಅವ್ರು ಇರಲಿಲ್ಲ ಅಂದರೆ ಇದು ಆಗಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲೂ ಒಂದು ಕಡೆ ಕಾಂಪ್ರಮೈಸ್ ಆಗ್ದಿರಾ, ಇವಾಗ ನಮಗೆ ಒಂದು 50 ಗಾಡಿ ಬೇಕಾದ್ರೆ 100 ಗಾಡಿ ಕಳಿಸೋರು ನಮ್ಮ ಸತ್ಯಜ್ಯೋತಿ ಮೂವೀಸ್ ಅವರು. ನಮ್ಮ DOP ಸರ್ ನನಗೆ ಇದೇ ಕ್ಯಾಮ್ರಾ ಬೇಕು, ಇಷ್ಟು ಇದು ಬೇಕು, ಈ ಲೆನ್ಸ್ ಬೇಕು ಅಂದ್ರೂ ಯಾವುದನ್ನು ಕೊರೆ ಮಾಡ್ದಿರಾ ಒಂದು ತುಂಬ ಚೆನ್ನಾಗಿ ಒಂದು ಶೂಟಿಂಗಲ್ಲಿ ಏನು ಅಡಚಣೆ ಆಗ್ದಿರಂಗೆ ತುಂಬಾ ನೇಚರು ನಮಗೆ ಸಪೋರ್ಟ್ ಮಾಡ್ತು ಆ್ಯಕ್ಚುಲಿ. ಸೊ ಸಿನಿಮಾಲಿ ಸುಮಾರು ಕಡೆ ಮಳೆ ಸೀನ್ ಎಲ್ಲ ಇದೆ, ಕೆಲವು ಮಳೆ ಬರೋ ಸೀನ್ ಎಲ್ಲ ನಮಗೆ ನೇಚರು ಸಪೋರ್ಟ್ ಮಾಡ್ತು. ಅಲ್ಲಿ ನಾವು ತೂತುಕುಡಿಯಲ್ಲಿ ಇರ್ಬೇಕಂದ್ರೆ ಒಂದು ದೊಡ್ಡ ಗ್ರೌಂಡ್ ತರ, ಅಲ್ಲಿ ಹೆಂಗಾರ ಸಿಕ್ಕಾಪಟ್ಟೆ ಡಸ್ಟ್ ಇತ್ತು. ಹಿಂಗೆ ಡಸ್ಟ್ ಇತ್ತಂದ್ರೆ ಓಡಾಡಕ್ ಆಗ್ತಿರ್ಲಿಲ್ಲ. ಸುಮ್ಮನೆ ಹಿಂಗೆ ಕುತ್ಕೊಂಡು ನಾನು ಬೇರೆ ಯಾವಾಗ ಮಳೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ನೆಕ್ಸ್ಟ್ 10 ಮಿನಿಟ್ಸ್ ಮಳೆ ಬಂತವತ್ತು. ಅದು ಎಷ್ಟು ಖುಷಿ ಆಯ್ತು ಅಂದ್ರೆ, ಆಮೇಲೆ ಎಲ್ಲ ಸ್ವಲ್ಪ ಡಸ್ಟ್ ಗಿಸ್ಟ್ ಎಲ್ಲ ಅವಾಯ್ಡ್ ಆಯ್ತು. ಇಲ್ಲಾಂದ್ರೆ ಪಾಪ ಅವ್ರು ಪ್ರತಿ ಸೀನ್ಗೂ ಹಿಂಗೆ ನೀರು ಹೊಡಿತಾ ಇರಬೇಕು. ಅದು ಅಗೇನ್ ನೇಚರ್ ಆಲ್ಸೋ ನಮಗೆ ಕೈ ಜೋಡ್ಸೋಕೆ ಶುರು ಆಯಿತು. ಸೊ ಅದೇ ನೀವು ಒಂದು ಪ್ರಾಮಾಣಿಕವಾಗಿ ಒಂದು ಹಾನೆಸ್ಟ್ ಆಗಿ ಏನನ್ನ ಕೆಲಸ ಮಾಡಿದ್ರೆ ಪ್ರಕೃತಿನೂ ನಿಮಗೆ ಕೈ ಜೋಡಿಸುತ್ತೆ ಅಂತ ನನಗೆ ಈ ಸಿನಿಮಾ ಮುಖಾಂತರ ಅರ್ಥ ಆಯಿತು. ಸೊ ಈ ಥರ ಒಂದು ಸಿನಿಮಾದ ಜರ್ನಿ. ಆ್ಯಂಡ್ ಈ ಸಿನಿಮಾಗೆ ಹೆಂಗೆ ಸೆಲೆಕ್ಟ್ ಆದ್ರಿ ಅಂತ ಕೇಳಿದ್ರಲ್ಲ, ನನಗೆ ಸಿನಿಮಾಗೆ ಸುದೀಪ್ ಸರ್ ರೆಫರ್ ಮಾಡಿ. ಸೊ ನನಗೆ ಕಾಲ್ ಬಂದು ಈ ಥರ ಸುದೀಪ್ ಸರ್ ರೆಫರ್ ಮಾಡೋರೆ ಅಂತ ಅಂದಾಗ ನಾನು ಸೆಕೆಂಡ್ ಶಾಕ್ ಆದೆ. ನನ್ನ ನಂಬಕ್ಕೆ ಆಗಿಲ್ಲ ನನಗೆ. ಬಟ್ ಎಲ್ಲ ಒಂದು ಕಡೆ ಖುಷಿನೂ ಆಯಿತು, ಸ್ವಲ್ಪ ಎಮೋಷ್ನಲ್ಲು ಆದೆ ನಾನು. ಯಾಕಂದರೆ ನಮ್ಮ ತಾಯಿಗೆ ಒಂದು ಆಸೆ ಐತೆ ಯಾವಾಗಲೂ, ಈ ಸುದೀಪ್ ಸರ್ ನಿನಗೆ ಪರಿಚಯ ಅಲ್ಲ, ಅವ್ರ ಜೊತೆ ಯಾವುದೋ ನನ್ನ ತಮ್ಮನ ರೋಲ್ ಏನೋ ನಾವು ಮಾಡು ಅಂತ ಕೇಳೋರು. ಹಂಗೆಲ್ಲ ಕೇಳೋಕ್ಕಾಗಲ್ಲ ಮಮ್ಮಿ, ಅದು ಟೈಮ್, ಅದು ಕ್ಯಾರೆಕ್ಟರ್ ಆ ಥರದ್ದು ಯಾವ ಸಿನಿಮಾಲು ಅವ್ರ ತಮ್ಮಂದು ಯಾವುದು ಪಾತ್ರಗಳು ಬಂದಿಲ್ಲ. ಬಂದರೆ ಕರೆದ್ರೆ ಮಾಡ್ತೀನಿ. ನೀನು ಕೇಳಿದ್ಯ ಯಾವಾಗ? ನಾನು ಕೇಳಿಲ್ಲ, ಕೇಳೋದು ಇಲ್ಲ. ನನಗೆಲ್ಲ ತಪ್ಪು, ಕೇಳಬಾರ್ದದು. ಬಹುಶಃ ಅವ್ರಿಗೆ ಅನಿಸ್ದಾಗ ಅವರೇ ಕರೆದಾಗ ಅದಕ್ಕೊಂದು ತೂಕ ಇರುತ್ತೆ. ಆ್ಯಂಡ್ ಸರ್ ಲಾಸ್ಟ್ ಇಯರು, ಐ ಮೀನ್ ಈ ವರ್ಷ ನನ್ನದು ಸೂರ್ಯ ಲವ್ ಸಂಧ್ಯಾ ಸಿನಿಮಾ ರಿಲೀಸ್ ಆಯ್ತಲ್ಲ, ಆಗ ಟೀಸರ್ ತೋರಿಸಿದೆ ಸರ್. ತೋರಿಸ್ದಾಗ ತುಂಬ ಎಕ್ಸೈಟ್ ಆದರು. ಅಯ್ಯ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ನಿನ್ನ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ, ಉದ್ದ ಕೂದಲು ಬಿಟ್ಬಿಡು, ಚೆನ್ನಾಗಿ ನಿನ್ ಸೂಟ್ ಆಗತ್ತಿದು ಅಂತಲ್ಲಪ್ಪ. ಹೌದೌದು ಹೇಳ್ಬಿಟ್ಟು ಅಷ್ಟಕ್ಕೆ ಬಿಟ್ಟಿಲ್ಲ ಅವರು. ಈ ಚೆನ್ನೈ ಟೀಮ್ ಅವರೆಲ್ಲ ಬಂದಾಗ ನಮ್ಮ ಹುಡುಗ ನೋಡಂಗೆ ಟೀಸರ್ ತೋರಿಸೋರ್ಗೆ ಹೆಂಗೆ ಕಾಣಿಸ್ತಾವ್ ನೋಡು ಅಂತ. ಅಲ್ಲಿ ಒಂದು ನನಗೊಂದು ತುಂಬಾ ಖುಷಿ ಕೊಟ್ಟಂತ ಫಸ್ಟ್ ಟೈಮ್ ನನ್ನ ಇಷ್ಟು ವರ್ಷ ಕೆರಿಯರಲ್ಲಿ ನಾನು ಏನೋ ಕೆಲಸ ಮಾಡಿರೋದು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅವ್ರ ಬಾಯಲ್ಲಿ ಬಂದಿದ್ದು ಫಸ್ಟ್ ಟೈಮ್. ಸೊ ಅವಾಗ ಒಂದು ಮಿಕ್ಸ್ಡ್ ಎಮೋಷನ್ ಅಲ್ಲ ಅದು. ಸೊ ಇವರು ಇಂಥ ಒಂದು ಸ್ಟಾರ್ ಇಂದ ಚೆನ್ನಾಗಿ ಕಾಣಿಸ್ತಿದ್ಯಾ, ಚೆನ್ನಾಗಿ ಮಾಡಿದ್ಯಾ ಅಂದಾಗ ಇನ್ನೇನು ಬೇಕು ಸರ್,
ಸೊ ಅದೊಂದು ಖುಷಿಯಾದ. ಲೈಕ್ ಐ ಸೆಡ್ ಸುದೀಪ್ ಸರ್ ರೆಫರ್ ಮಾಡಿದ್ರು. ದೆನ್ ಫಸ್ಟ್ ಡೇ ಶೂಟದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಲೈಕ್ ಇವಾಗ ನಾವೆಲ್ಲ ಸಸ್ಪೆಂಡ್ ಪೊಲೀಸ್ ಆಫೀಸರ್ಸ್, ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಮಾಡಕ್ ಬಂದು ರಿಪೋರ್ಟ್ ಮಾಡ್ತೀರಿ, ನಾವೇನೋ ಒಂದು ಹೇಳಿರ್ತಾರೆ ಕೆಲಸ, ನಾನು ಬಂದು ಹಿಂಗೆ ನಿಂತ್ಕೊಂಡೆ ಹಿಂಗೆ. ಈಗ ನಿಮ್ಮ ಅವ್ರ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದಾಗ ಆಬ್ವಿಯಸ್ಲಿ ನೀವು ಬಾಡಿ ಲ್ಯಾಂಗ್ವೇಜ್ ಹಂಗೆ ಇರುತ್ತೆ. ಆಮೇಲೆ ಅವ್ರು ಕೇಳಿದ್ರು, ಏನು ಸಿನಿಮಾ ಪೂರ್ತಿ ಹಿಂಗೆ ಕೈ ಹಿಂದೆ ಕಟ್ಕೊಂಡು ನಿಂತ್ಕೊಳ್ತೀಯಾ? ಅಲ್ಲಣ್ಣ ಅದು ಇಲ್ಲ ಚಿನ್ನ, ನಾವೆಲ್ಲ ಸಸ್ಪೆಂಡು. ಈಗ ನಾನು ಸರ್ವಿಸಲ್ಲಿ ಇದ್ದು ನಾನು ಯೂನಿಫಾರ್ಮ್ ಅಲ್ಲಿ ಇದ್ರೆ ನೀನು ಇದು ಮಾಡೋದು ಪರ್ಫೆಕ್ಟ್. ಇವಾಗ ನಾವೆಲ್ಲ ಸಸ್ಪೆಂಡ್ ಆಗಿದ್ರಿ, ನನ್ಗೆ ಏನೋ ಒಂದು ವಿಷಯಕ್ಕೆ ನೀನು ನನ್ನ ಜೊತೆಲಿ ಸಪೋರ್ಟಿವ್ ಆಗಿದ್ದೀಯಾ. ಸೊ ವಿ ಹ್ಯಾವ್ ದಟ್ ಲಿಬರ್ಟಿ, ಲೈಕ್ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ತರ ನಾವಲ್ಲ. ಸೊ ಆ ಲೀನಿಯನ್ಸ್ ಇರುತ್ತೆ. ಸೊ ನೀನು ಅದನ್ನ ತಗೋ. ಸೊ ಫ್ರೀ ಆಗಿರು, ನೀನು ಹೆಂಗ್ ಬೇಕು ಹಂಗೆ ಫ್ರೀ ಆಗಿ ನೀನು ಹೆಂಗಿರ್ತೀಯ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಆ ಥರ ಇರು ಅಂದ್ರು. ಸೊ ಅದು ಮತ್ತೆ ಅದು ನನಗೆ ಕಂಫರ್ಟ್ ಮಾಡಕ್ ಶುರು ಮಾಡ್ತು. ಸೊ ಎಲ್ಲೂ ಒಂದು ಕಡೆ ನನಗೆ ತುಂಬಾ ಸ್ಟಿಫ್ ಆಗಿಲ್ದಿರ ಫ್ರೀ ಆಗಿ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಅದು ಆಟೋಮೆಟಿಕ್ ಫ್ಲೋ ಆಗೋಕೆ ಶುರು ಆಯ್ತು. ಯಾಕಂದ್ರೆ ಅವ್ರು ನಮ್ಗೆ ಅಷ್ಟು ಕಂಫರ್ಟ್ ಮಾಡಿದ್ರು ಫಸ್ಟ್ ಡೇ. ಸೊ ಆ ರೀತಿ ಟ್ರಾವೆಲ್ ಆಗ್ತಾ ಬಂತು. ಸರ್, ಈಗ ನರೇನ್ ಪಾತ್ರ ಹಿಂಗೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮೂಡಿಸುತ್ತೆ ಈ ಸಿನಿಮಾದಲ್ಲಿ, ಮತ್ತೆ ಸುದೀಪ್ ಸರ್ ಪಾತ್ರ ಜೊತೆಗೆ ಯಾವ ರೀತಿ ಟ್ರಾವೆಲ್ ಆಗುತ್ತೆ? ಸಿನಿಮಾ ಪೂರ್ತಿ ಸುದೀಪ್ ಸರ್ ಜೊತೆನೆ ಟ್ರಾವೆಲ್ ಮಾಡಿದ ಪಾತ್ರ. ತುಂಬಾ ಡೇರಿಂಗ್ ಕ್ಯಾರೆಕ್ಟರ್, ಯಾರಿಗೂ ಭಯ ಪಡಲ್ಲ. ಸುದೀಪ್ ಸರ್ ಫುಲ್ ಲೆಂತ್ ರೋಲ್. ಎಸ್. ಸೊ ಬರ್ತಾ ಇರ್ತೀನಿ ಸಿನಿಮಾಲ್ ಬರ್ತಾ ಇರ್ತೀನಿ. ಸೊ ಒಂಥರ ಅದೇ ಹೇಳಿದ್ನಲ್ಲ, ತುಂಬಾ ಡೇರಿಂಗ್, ಭಯ ಅನ್ನೋದಿಲ್ಲ. 200-300 ಜನ ಇದನ್ನ ಒಬ್ಬನೇ ಹೋಗ್ಬಿಡ್ತಾನೆ, ಒಂಥರ ಆ ಥರ ಒಡ್ಡ. ಸೊ ಭಯ ಅನ್ನೋದಿರಲ್ಲ. ಸೊ ಇವ್ರಿಗೊಂದು ಕಾನ್ಫಿಡೆನ್ಸ್, ಇವನು ಹೋದ್ರೆ ಅಲ್ಲಿ ಬಚಾವಾಗ್ಬಿಟ್ಟು ಬಂದ್ಬಿಡ್ತಾನೇನೋ ಒಂದು ಕಾನ್ಫಿಡೆನ್ಸ್. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರ್. ಸೊ ಸುದೀಪ್ ಸರ್ ಜೊತೆಗೆ ಈಗ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಅಂದರೆ ಹೇಳ್ತಾ ಇದ್ರಿ ನೀವಾಗಲೇ, ವೆರಿ ಸರಿಯಲ್ಲ ಅಂತ. ಬಟ್ ನಿಮಗೆ ಓವರ್ ಆಲ್ ಈಗ ಎಷ್ಟು ದಿನದ ಶೂಟಿಂಗ್ ಇತ್ತು ಸರ್? ನಿಮಗೆ ಎಷ್ಟು ದಿನ ಶೆಡ್ಯೂಲ್ ಇತ್ತು ನಿಮ್ಮದು? ನಮ್ದು ಆಲ್ಮೋಸ್ಟ್ 4 months ಟ್ರಾವೆಲ್ ಮಾಡಿ. 4 months ಅಲ್ಲಿ 10 ದಿವಸ 15 ದಿವಸ. ಸೊ ಆಲ್ಮೋಸ್ಟ್ ಹೆಂಗೆ ನಿಮ್ಗೆ ಅಂದ್ರೆ ಆನ್ ಸ್ಕ್ರೀನ್ ಐಡಲ್ ಜೊತೆಗೆ ನೀವೇ ಪರ್ಫಾರ್ಮ್ ಮಾಡುವಂತ ಒಂದು ಅವಕಾಶ ಹೆಂಗಿತ್ತು? ಓವರ್ ಆಲ್ ಒಂದು ನಮ್ಗೆ ಅವರು ಆ ಫೀಲೇ ಕೊಟ್ಟಿಲ್ಲ. ಲೈಕ್ ನಾನು ಸ್ಟಾರು ಆ ಥರ ಫೀಲ್ ಕೊಟ್ಟಿಲ್ಲ. ಇವಾಗ ನಾವೆಲ್ಲ ಒಂದಷ್ಟು ಜನ ಹೊಸಬ್ರು ಸಿನಿಮಾ ಮಾಡಿದಾಗ ಏನ್ ಕಂಫರ್ಟ್ ಇರ್ತೀರಿ, ನಾವ್ ಇವಾಗ ಏನೋ ಅಲ್ಲಿ ಕುತ್ಕೊಂಡು ನಾವೇನೋ ಮಾಡ್ತಾ ಇರ್ತೀವಿ, ನಮ್ ಜೊತೆ ಬಂದು ಕುತ್ಕೊಳ್ಳೋರು, ಏನೋ ಮಾತಾಡ್ತಿದ್ರ ಅಂತ ಅವರು ಕಾನ್ವರ್ಸೇಷನ್ ಬಿಲ್ಡ್ ಮಾಡೋರು. ಸೊ ವಿ ನೆವರ್ ಫೆಲ್ಟ್ ಅವ್ರ ಒಂದು ಆ ಸ್ಟಾರ್ ಬಿಹೇವಿಯರ್ ಅವ್ರಲ್ಲಿ ಕಾಣಿಸಿಲ್ಲ. ಬಂದಿದ ತಕ್ಷಣ ಕಾಫಿ ಕುಡಿತೀರಾ ಏನೋ ಅಂದ್ಬಿಟ್ಟು ನಮ್ಗೆಲ್ಲ ಬ್ಲ್ಯಾಕ್ ಕಾಫಿದ ಅಭ್ಯಾಸ ಮಾಡಿಸ್ಬಿಟ್ಟು ಇವಾಗ ನಾನು ಹಾಲಿನ ಪದಾರ್ಥ ಎಲ್ಲ ಬಿಟ್ಬಿಟ್ಟು ಬ್ಲ್ಯಾಕ್ ಕಾಫಿ. ಸೊ ಆ ಥರದಲ್ಲಿ ತುಂಬಾನೇ ಕಂಫರ್ಟ್ ಮಾಡಿದ್ರು. ಆ್ಯಂಡ್ ಮೋರ್ ದೆನ್ ಅ ಸ್ಟಾರ್ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಒಂದು ಮಗು ಮನಸ್ಸಿರುವಂಥ ವ್ಯಕ್ತಿ. ಅವರಲ್ಲಿ ಒಂದು ಇದೆ, ಆ ಮಗುವಿನ ಗುಣ ಇದೆ. ಲೈಕ್ ಈ ಮಕ್ಳುಗಳು ಆಡ್ತಾರಲ್ಲ, ಒಂದೊಂದ್ಸರಿ ನಾನು ಅದನ್ನ ಸಿಕ್ಕಾಪಟ್ಟೆ ಅಡೋರ್ ಮಾಡ್ತಾ ಇರ್ತೀನಿ. ಅವರು ಮಾತಾಡೋ ರೀತಿ, ಆಮೇಲೆ ಅವ್ರ ಕಾಮಿಡಿ ಟೈಮಿಂಗು, ಏನೋ ಸೀರಿಯಸ್ ಆಗಿ ಮಾತಾಡಿ ಸಡನ್ ಆಗಿ ಏನೋ ಒಂದು ಬಿಡ್ತಾರೆ, ಹೇಳ್ಬಿಟ್ಟು ಎಲ್ಲ ಸುಮ್ಮನೆ ನಗ್ತಾ ಇರ್ತೀರಿ ನಾವು. ಆ ಥರ ಒಂಥರ ವೆರಿ ಜೋವಿಯಲ್ ಪರ್ಸನ್. ಯಾ ಸರ್, ಈಗ ಓಕೆ, ನಿಮ್ಮ ಕರಿಯರ್ಗೆ ಒಂದು ಮಚ್ ನೀಡೆಡ್ ಬ್ರೇಕ್ ಇದಾಗುತ್ತಾ ಹೇಗೆ? ಅದು ಗೊತ್ತಿಲ್ಲ ಸರ್. ನಾಳೆ ನೀವು ಸಿನಿಮಾ ನೋಡಾದ್ಮೇಲೆ, ಏನಕ್ಕಂದ್ರೆ ಇಟ್ಸ್ ಟೂ ಅರ್ಲಿ ಟು ಟೆಲ್ ಅಂತ ಅನ್ಸುತ್ತೆ. ಸಿನಿಮಾ ಹೆಂಗಿರತ್ತೆ ಅಂದ್ರೆ ಯು ನೆವರ್ ನೋ. ನಾನು ಫ್ರಮ್ ದ ಡೇ 1 ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದ ಯಾವುದೋ ಒಂದು ಕ್ಯಾರೆಕ್ಟ್ರು ಅಥವಾ ಯಾವುದೋ ಒಂದು ಪಾತ್ರ ಮಾಡಿದಾಗ ಇದರಿಂದ ನಂದು ಇದು ಚೇಂಜ್ ಆಗಿಬಿಡುತ್ತೆ. ನಾನು ಯಾವತ್ತೂ ಆ ಥರ ಯೋಚನೆ ಮಾಡಿ ನಾನು ಐ ಗಿವ್ ಮೈ 100%. ನಾನು ಮಾಡೋ ಕೆಲಸನ ತುಂಬ ಹಾನೆಸ್ಟಾಗಿ ಕೆಲಸ ಮಾಡ್ತೀನಿ. ಫಲ ಆಡಿಯನ್ಸ್, ಪ್ರೇಕ್ಷಕ ಪ್ರಭುಗಳಿಗೆ ಬಿಟ್ಬಿಡ್ತೀನಿ. ಅವ್ರು ಇವಾಗ ನಾನು ಬೈರತಿ ರಣಗಲ್ ಮಾಡಿದಾಗ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ ಇದ್ರೆ ಜನ ತುಂಬಾ ಇಷ್ಟಪಟ್ಟರು ಆ ಕ್ಯಾರೆಕ್ಟರ್ನ. ಲೈಕ್ ಸೊ ಅಷ್ಟೇ ಅಲ್ವಾ, ನಮ್ಗೆ ಯಾರೋ ಒಬ್ರು ಒಂದು ಸೀನಲ್ಲಿ ನೀನು ಈ ಸೀನಲ್ಲಿ ಏನೋ ಮಾಡಿದ್ಯಾ ಅಷ್ಟು ಸಾಕು ಸರ್ ಒಬ್ಬ ಆರ್ಟಿಸ್ಟ್ಗೆ. ಇಟ್ಸ್ ನಾಟ್ ನೆಸೆಸರಿ ಕಂಪ್ಲೀಟ್ ಮೂವಿಯಲ್ಲಿ ನೀವು ಇದು ಮಾಡಿಕೊಂಡು. ಇಟ್ಸ್ ಆಲ್ ಅಬೌಟ್ ಒನ್ ಸೀನ್ ಇಂಪ್ಯಾಕ್ಟ್ಫುಲ್ ಆಗಿರ್ಬೇಕಷ್ಟೇ. ಆ ಒಂದು ಸೀನ್ ಜನಕ್ಕೆ ಇಷ್ಟ ಆಗ್ಬಿಡುತ್ತಂದ್ರೆ ವಿಸಿಲ್. ಆ ಥರ ಎಷ್ಟು ಇಂಪ್ಯಾಕ್ಟ್ಫುಲ್ ಸೀನ್ಸ್ ಇದೆ ಸರ್ ಮಾರ್ಕಲ್ಲಿ? ನಾನು ಹೇಳಲ್ಲ, ಸಿನಿಮಾ ನೋಡಿ. ಬಟ್ ಸ್ಟಿಲ್ ನೀವೀಗ ನೀವು ಡಬ್ಬಿಂಗ್ ಮಾಡಿರ್ತೀರಾ, ಎಲ್ಲ ನೋಡಿರ್ತೀರಾ, ನಿಮ್ಗೆ ಖುಷಿ ಆಗಿರುತ್ತೆ? ಇಲ್ಲ, ಅದು ಜಡ್ಜ್ಮೆಂಟ್ ಇವಾಗ ಹೇಳದ್ದು ಏನಕ್ಕಂದ್ರೆ ನಾವು ಆಕ್ಟಿಂಗ್ ಮಾಡಿದಾಗ ನಮ್ಮಲ್ಲೇ ಕೆಲವೊಂದು ಫ್ಲಾಸ್ಗಳು ಕಾಣಿಸ್ತಿರತ್ತೆ. ಇದನ್ನ ಹಿಂಗ್ ಮಾಡಬಹುದು. ಸಿ ಎವ್ರಿ ಟೈಮ್ ಯು ವಾಚ್, ಅಯ್ಯೋ ಇದ್ರನ್ನ ಹಿಂಗ್ ಮಾಡಬಹುದಾಯ್ತು, ಇದ್ರನ್ನ ಹಿಂಗ್ ಬೆಟರ್ಮೆಂಟ್ ಮಾಡಬಹುದಾಯ್ತು. ಸಿ ನಮಗ್ ನಾವೇ ಕ್ರಿಟಿಕ್ ಆಗಿರ್ತಿರಲ್ಲ, ನಮ್ಗೆ ಜಡ್ಜ್ಮೆಂಟ್ ಗೊತ್ತಾಗಲ್ಲ ಸರ್. ವೆರಿ ಲೈಕ್ ಯಾರನ್ನ ಹೇಳದ್ಮೇಲೆ ನಮ್ಗೆ ಗೊತ್ತಾದೆ ಅದು ಸೀನ್ ಚೆನ್ನಾಗಿ ಮಾಡಿದ್ಯಾ. ಒಂದು ಸೀನಲ್ಲಿ ಸುದೀಪ್ ಸರ್ ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ಯಾ
ಆ ಒಂದು ಸೀನಲ್ಲಿ ಮಾತು ಕಮ್ಮಿ ಆ ಸೀನಲ್ಲಿ, ಬರೀ ಇಟ್ಸ್ ಮೋರ್ ಆಫ್ ಲುಕ್ ಆ್ಯಂಡ್ ಆ್ಯಟಿಟ್ಯೂಡ್. ತುಂಬ ಚೆನ್ನಾಗಿ ಮಾಡಿದ್ಯಾ, ತುಂಬ ನ್ಯಾಚುರಲ್ ಆಗಿದೆ, ವೆರಿ ಗುಡ್ ಅಂತ ಒಂದು 3-4 ಸರಿ ಹೇಳಿದ್ರು. ಸೊ ಯಾ ಓಕೆ ಸರ್, ಈಗ ನಿಮ್ಮ ಪಾತ್ರದ ಬಗ್ಗೆ ಅಷ್ಟೇ ಅಂತಲ್ಲ, ಈಗ ಸಿನಿಮಾ ನೀವು ಡಬ್ಬಿಂಗಲ್ಲಿ ನೋಡಿರ್ತೀರ, ಎಷ್ಟು ಇಂಪ್ಯಾಕ್ಟ್ಫುಲ್ ಸೀನ್ಸ್ ಇದೆ, ಎಷ್ಟು ಕಿಕ್ ಕೊಡುತ್ತೆ ಸಿನಿಮಾ ಪೂರ್ತಿ ಇಂಪ್ಯಾಕ್ಟೇ. ಇವಾಗ ನವೀನ್ ಚಂದ್ರ ಅಂತ ನೆಗೆಟಿವ್ ರೋಲ್ ಮಾಡ್ತಾ ಇದ್ದಾರೆ, ಅವ್ರು ಫಸ್ಟು ನಮ್ಮ ಕನ್ನಡ ಸಿನಿಮಾ ಮಾಡ್ತಾ ಇರೋದು. ಸೊ ನಿಮ್ಮ ಚಾನೆಲ್ ಮುಖಾಂತರ ಅವ್ರಿಗೆ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಬ್ರದರ್. ಅವ್ರು ಅದ್ಭುತವಾಗಿ ಮಾಡವ್ರೆ. ಆಮೇಲೆ ವಿಕ್ರಾಂತ್ ಅವ್ರು ಮಾಡವ್ರೆ, ಅವರು ಸೂಪರ್ ಆಗಿ ಮಾಡವ್ರೆ. ದೆನ್ ಮಲಯಾಳಂ ಇಂದ ಶೈನ್ ಟಾಮ್ ಚಾಕು ಮಾಡವ್ರೆ, ಪೊಲಿಟಿಷಿಯನ್ ಅವರು. ಆಮೇಲೆ ಇದು ಮಿನ್ನಲ್ ಮುರಳಿಯಲ್ಲಿ ಮಾಡಿದ್ರಲ್ಲ ಸೋಮಶೇಖರ್, ಅವ್ರು ಇದ್ದಾರೆ. ಸೊ ಎಲ್ಲ ಏನ್ ಹೇಳೋದು, ವಂಡರ್ಫುಲ್ ಆ್ಯಕ್ಟರ್ಸ್ಗಳು. ಆ್ಯಂಡ್ ಪ್ರತಿಯೊಬ್ಬರದ್ದು ಒಂದೊಂದು ಕ್ಯಾರೆಕ್ಟರ್ಗೆ ಎಷ್ಟು ಪವರ್ಫುಲ್, ಎಷ್ಟು ವೇಟೇಜ್ ಇದೆ ಅಂದರೆ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಲೈಕ್ ಬರೋ ಒಂದು ಸಣ್ಣ ಪಾತ್ರಕ್ಕೂ ದೆರ್ ಇಸ್ ಅ ವೇಟೇಜ್. ಇಲ್ಲಿ ಈ ಪಾತ್ರ ಚಿಕ್ಕದು, ಅದು ಲೆಕ್ಕ ಬರಲ್ಲ. ಯಾವ್ಯಾವ ಪಾತ್ರ ಬರುತ್ತೆ ಅದು ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ ಇದ್ರೂ ಇಂಪ್ಯಾಕ್ಟ್ಫುಲ್ ಆಗಿದೆ. ಸೊ ಈಗ ನಿಮ್ಮ ಪಾತ್ರದ ಬಗ್ಗೆ ಸ್ವಲ್ಪ ಹೇಳಿದ್ರಿ, ಆ್ಯಕ್ಚುಲಿ ಸುದೀಪ್ ಸರ್ ಟೀಮಲ್ಲಿ ಇರ್ತೀವಿ ಆ ಥರದ್ದೆಲ್ಲ ಅಂತ. ಈಗ ಒಂದು 36 ಅವರ್ಸಲ್ಲಿ ನಡೆಯುವಂತಹ ಒಂದು ಕತೆ ಈ ಸಿನಿಮಾದಲ್ಲಿ. ಸೊ ಅಂದರೆ ಇಲ್ಲಿ ಚೈಲ್ಡ್ ಟ್ರಾಫಿಕಿಂಗ್ ಇದೆ, ಮತ್ತು ಯಾವುದೋ ಒಂದು ಲೈಟ್ ಹೌಸ್ ಬರುತ್ತೆ, ಮತ್ತು ಪೊಲಿಟಿಕಲ್ ಡ್ರಾಮಾ ಕೂಡ ಇದೆ ಆ್ಯಕ್ಚುಲಿ. ಸೊ ವಾಟ್ ಈಸ್ ದಟ್ ಯು ಗೈಸ್ ಆರ್ ಟ್ರೈಂಗ್ ಟು ಅಚೀವ್ ಅಷ್ಟು 36 ಅವರ್ಸಲ್ಲಿ? ಏನದು ಎಕ್ಸಾಕ್ಟ್ಲಿ ಬ್ರೀಫ್ ಆಗಿ ಹೇಳೋದಾದ್ರೆ? ಬ್ರೀಫ್ ಆಗಿ ಅದೇನೆ, ಇವಾಗ ನೀವೇ ಹೇಳಿದ್ರಲ್ಲ. ನಾಳೆ ಆಕ್ಚುಲಿ ಇವಾಗ ನಾನು ಅದು ಹೇಳ್ಬಿಟ್ರೆ ನಾಳೆ ನೀವು ಸಿನಿಮಾ ನೋಡೋಕೆ ಮಜಾ ಹೋಗ್ಬಿಡುತ್ತೆ. ಐ ಆಮ್ ಶೋರ್ ಯು ವಿಲ್ ಎಂಜಾಯ್ ಇಟ್. ಲೈಕ್ ಕಿಡ್ನಾಪ್, ಚೈಲ್ಡ್ ಟ್ರಾಫಿಕಿಂಗ್ ಇದೆ, ಸೊ ಅದ್ರ ರಿಲೇಟೆಡ್ ಶುರು ಆಗುತ್ತೆ. ಬಟ್ ಸುಮಾರು ಬೇರೆ ಬೇರೆ ತರ ನಮಗೆ ಪ್ರೆಷರ್ಗಳು ಬರೋಕ್ಕೆ ಶುರು ಆಗುತ್ತೆ, ಬೇರೆ ಬೇರೆ ಏನೋ ಒಂದು ಗ್ಯಾಂಗ್ದು ತೊಂದರೆಗಳು ಆಗುತ್ತೆ. ಸೊ ಆ 36 ಅವರ್ಸಲ್ಲಿ ಅಷ್ಟು ಪ್ರಾಬ್ಲಮ್ನ ಹೆಂಗ್ ಸಾರ್ಟ್ ಔಟ್ ಮಾಡಿಕೊಂಡು ಸ್ಮಾರ್ಟಾಗಿ ಹೆಂಗ್ ಆಚೆ ಬರ್ತೀರಿ ಅನ್ನೋದೇ ಒಂದು ನಾಟ್. ಓಕೆ, ನಿಮ್ಮ ಟೀಮಲ್ಲಿ ಯಾರೆಲ್ಲ ಇರ್ತೀರಾ ಸರ್? ನೀವು, ಸುದೀಪ್ ಸರ್, ಬೇರೆ ಯಾರೆಲ್ಲ? ಗೋಪಾಲ್ ದೇಶಪಾಂಡೆ ಅವರು, ರೋಶ್ನಿ ಪ್ರಕಾಶ್, ಅರ್ಚನಾ ಕೊಟ್ಟಿಗೆ, ಆಮೇಲೆ ಚೆನ್ನೈಯಿಂದ ಸತ್ಯ ಅಂತ, ಅಭಿಷೇಕ್. ಸೊ ಟೋಟಲ್ ನಾವು 7 ಜನ ಇರ್ತೀವಿ ನಮ್ಮ ಟೀಮಲ್ಲಿ. ಓಕೆ, ಎಲ್ಲ ಸಸ್ಪೆಂಡೆಡ್ ಪೊಲೀಸ್? ಎಸ್, ವಿ ಆರ್ ಆಲ್ ಸಸ್ಪೆಂಡ್ ಪೊಲೀಸ್ ಆಫೀಸರ್ಸ್. ವಾಪಸ್ ಯಾಕೆ ಅಂದರೆ ಇದಕ್ಕೆ ಅಂತ ಹೇಳೋದು, ಸರ್ವಿಸಿಗೆ ಬರೋದು ವಾಪಸ್? ಸರ್ವಿಸ್ಗೆ ಮೋಸ್ಟ್ ಪ್ರಾಬಬ್ಲಿ ಅವರು ಏನೋ ಮಾರ್ಕ್ 2 ಮಾಡಿದ್ರೆ ಅಲ್ಲಿ ಸರ್ವಿಸಿಗೆ ಬರ್ತೀರಿ ಅನ್ಸುತ್ತೆ. ಸೊ ಫಿಲಮೆಂಟಲ್ಲಿ ಇದು ಬರಲ್ಲ? ಇಲ್ಲ, ಅಷ್ಟೊಂದು ಇದಾಗಿ ಇದೇನು ಮಾಡಿಲ್ಲ. ಇಟ್ ಜಸ್ಟ್ ದಟ್ ಎಂಡ್ ಆಗತ್ತೆ ಹಂಗೆ. ಯಾ, ಹಾಗೆ ಸರ್. ಇನ್ನು CCL ಅಲ್ಲಿ ಒಂದು ಜರ್ನಿ ಆ್ಯಕ್ಚುಲಿ ಸರ್ ಜೊತೆಗೆ ಒಂದು ಜರ್ನಿ ಇದೆ. ಸೊ ಅದರಿಂದ ಆಲ್ಮೋಸ್ಟ್ ಈಗ ಅಲ್ಲಿ ಪರಿಚಯ ಆಗಿನೇ ಆಲ್ಮೋಸ್ಟ್ ಇದಕ್ಕೂ ಕೂಡ ರೆಫರ್ ಆಗಿದ್ದು ಆ ಥರದ್ದೆಲ್ಲ. ನೆಕ್ಸ್ಟ್ CCL ಕೂಡ ಬರ್ತಾ ಇದೆ ಇವಾಗ. ಅದು ಮುಗಿಸಿಯೇ ನಾನು BRB ವಾಪಸ್ ಶುರು ಮಾಡ್ತೀನಿ, ರೆಸ್ಯೂಮ್ ಮಾಡ್ತೀನಿ ಶೂಟಿಂಗ್ ಅಂತೆಲ್ಲ ಹೇಳಿದ್ದಾರೆ ಸರ್. ಈ CCL ಏನು ಸ್ಪೆಷಾಲಿಟಿ ಇರುತ್ತೆ ಸರ್? ಸ್ಪೆಷಲ್ ಏನು ಸರ್, ಹೋಗ್ಬಿಟ್ಟು ನಮ್ಮ ಬೆಸ್ಟ್ ಕೊಟ್ಬಿಟ್ಟು ಟ್ರೋಫಿ ಎತ್ಕೊಂಬರ್ಬೇಕು. ಅವರೊಂದು ಆಸೆ ಇದೆ, ಕಪ್ಪು ಸುಮಾರು ವರ್ಷ ಆಗೋಯ್ತು, ಅವ್ರ ಕಪ್ನ ಲಿಫ್ಟ್ ಮಾಡಿ ಅವ್ರ ಕನ್ಸನ್ನ ನನಸು ಮಾಡ್ತೀರಷ್ಟೇ, ಫಾರ್ ಶೋರ್. ಓಕೆ, ಸೊ CCL ಅಂದರೆ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ? CCL ಬಿಕಾಸ್ ಸುದೀಪ್ ಸರ್ ಸಿಕ್ಕಿದ್ದಾರೆ, ಅವಕಾಶಗಳಿರ್ಬೋದು, ಸಾಕಷ್ಟು ವಿಷಯ ಬದಲಾಯಿಸಿದೆ ನಿಮ್ಮ ಲೈಫಲ್ಲಿ ಆ್ಯಕ್ಚುಲಿ CCL. ಹೌದು ಸರ್, ತುಂಬಾ ಹೆಲ್ಪ್ ಆಗಿದೆ. ಆ್ಯಸ್ ಇನ್ ಟರ್ಮ್ಸ್ ಆಫ್ ನಾನು ಇಂಡಸ್ಟ್ರಿಗೆ ಬರೋ ಮುಂಚೆ ನಾನು ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಕ್ರಿಕೆಟರ್. ತುಂಬ ಪ್ರಯತ್ನ ಪಟ್ಟೆ. ಆಮೇಲೆ ಸಮ್ ಪಾಲಿಟಿಕ್ಸು ಆಗಲ್ಲ, ನಾವು ಆಡೋ ಟೈಮಲ್ಲಿ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿರಲಿಲ್ಲ. ಲೈಕ್ ಇವಾಗ ನೀವು ಆನ್ಲೈನೇ ಪ್ರತಿಯೊಬ್ಬ ಪ್ಲೇಯರ್ದು ಒಂದು ಸ್ಟ್ರೈಕ್ ರೇಟ್ ಆಗಿರ್ಬೋದು, ಎಷ್ಟು ಮ್ಯಾಚ್ ಆಡೋನೆ, ಸ್ಕೋರ್ ಮಾಡೋನೆ ಎಲ್ಲ ಗೊತ್ತಾಗುತ್ತೆ. ಬಟ್ ನಾನು ಆಡ್ತಿದ್ದ ಟೈಮಲ್ಲಿ ವಿ ಡಿಂಟ್ ಹ್ಯಾಡ್ ದಟ್ ಪ್ರಿವಿಲೇಜ್. ನಾನು ಕ್ರಿಕೆಟ್ ಕ್ರಿಕೆಟ್ನ ಸಾಕಿನ ಅಂದ್ಬಿಟ್ಟು ನಾನು ಒಂದು MNC ಕಂಪ್ನಿಲಿ ಕೆಲಸ ಮಾಡ್ತೀನಿ. ಆಮೇಲೆ ಹಿಂಗೆ ಅವಕಾಶ ಸಿಗುತ್ತೆ ಸಿನಿಮಾಲಿ, ಸಪೋರ್ಟಿಂಗ್ ರೋಲು, ಸಣ್ಣ ರೋಲ್ ಎಲ್ಲ ಮಾಡಿಕೊಂಡು ಅಲ್ಲಿ ಸ್ಟಾರ್ಟ್ ಮೈ ಜರ್ನಿ. ಆಮೇಲೆ ಒಂದು ಮೇಜರ್ ಅಂತ ಶುರು ಆಗೋದು ಡೆಡ್ಲಿ 2 ಅನ್ನೋ ಒಂದು ಸಿನಿಮಾ ಮುಖಾಂತರ. ಓಕೆ, ಅಲ್ಲಿ ಅಲ್ಲಾದ್ಮೇಲೆ ಒಂದು ಟೂರ್ನಮೆಂಟ್ ನಡೆಯುತ್ತೆ, ರಾಜ್ ಕಪ್ ಅಂತ. ಆ ರಾಜ್ ಕಪ್ ನಡೀತಿರ್ಬೇಕಂದ್ರೆ ನಾನು ಸುದೀಪ್ ಸರ್ನ ಮೀಟ್ ಮಾಡೋಕ್ಕಾಗಿದೆ. ಸೊ ಅಗೇನ್ ರಾಜ್ ಕಪ್ ಅಲ್ಲಿ ನೋಡಿ, ಕ್ರಿಕೆಟ್, ಅದನ್ನು ಕ್ರಿಕೆಟು ಆ್ಯಂಡ್ ರಾಜ್ ಕಪ್ ಟೂರ್ನಮೆಂಟ್ ನಡೆಸ್ತಾರೆ. ಆ ಟೂರ್ನಮೆಂಟಿಂದ ನನ್ನ ಲೈಫ್ ಚೇಂಜ್ ಆಗುತ್ತೆ. ಅಲ್ಲಿ ಸುದೀಪ್ ಸರ್ನ ಮೀಟ್ ಮಾಡ್ತೀನಿ, ಸುಮಾರು ಜನ ಇಂಡಸ್ಟ್ರಿ ಡೈರೆಕ್ಟ್ರು. ಸೊ ನನಗೊಂದು, ಯಾಕಂದರೆ ನಾನು ಬಂದು ಸಿನಿಮಾ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಲಿ ಇಲ್ಲ ಸರ್. ಆಮೇಲೆ ಯಾರು ಇಂಡಸ್ಟ್ರಿಯಲ್ಲೂ ಇಲ್ಲ. ಸೊ ನನಗೆ ಹೆಂಗೆ ಒಳಗೆ ನುಗ್ಗಬೇಕು ಅನ್ನೋ ಒಂದು ಗೊಂದಲದಲ್ಲಿದ್ದಾಗ ಈ ರಾಜ್ ಕಪ್ ಅನ್ನೋದೊಂದು ಶುರು ಆಗುತ್ತೆ. ಅಲ್ಲಿ ಎಲ್ಲರೂ ಪರಿಚಯ ಆಗ್ತಾರೆ. ಸೊ ಅಲ್ಲಿಂದ CCL ಶುರು ಆಗುತ್ತೆ. ಮತ್ತೆ ನೆಕ್ಸ್ಟು ಒಂದಷ್ಟು ಡೈರೆಕ್ಟರ್ಗಳನ್ನ ಭೇಟಿ ಆಗ್ತೀನಿ, ಒಂದಷ್ಟು ಪ್ರೊಡ್ಯೂಸರ್ಗಳನ್ನ ಭೇಟಿ ಆಗ್ತೀನಿ. ದೆನ್ ಅಗೇನ್
ಆಮೇಲೆ ರೆಸ್ಟ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ನಡ್ಕೊಂಡು ಹೋಗ್ತಿದೆ. ಸರ್ ಆ್ಯಕ್ಚುಲಿ ಇವಾಗ CCL ಇಂದ ಸುದೀಪ್ ಸರ್ ಪರಿಚಯ ಆಗುತ್ತೆ. ಸೊ ಸುದೀಪ್ ಸರ್ ಜೊತೆಗೆ ಆ್ಯಕ್ಟ್ ಇಲ್ಲ, CCL ಮುಂಚೆನೇ ರಾಜ್ ಕಪಿಂದ ಪರಿಚಯ ಆಗುತ್ತೆ. ಆಮೇಲೆ CCL ಜರ್ನಿ ಪ್ಲಸ್ 6 ಸಿನಿಮಾ. ಸೊ ಅವ್ರ ಜೊತೆಗೆ ಸಿನಿಮಾ ಮಾಡುವಂತಹ ಅವಕಾಶ ಅಂದರೆ ನೀವು ಅದನ್ನ ಹಿಂಗೆ ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಏನು ಅಂತ ಅನ್ಕೊಳ್ತೀರಾ? ಡೆಸ್ಟಿನಿಗೆ ಬಿಡ್ತಾ ಇದ್ದೀರಾ ಇದನ್ನ, ಅಥವಾ ನಿಮ್ದೇನೋ ಹಾರ್ಡ್ ವರ್ಕ್ ಇದೆ ಅಂತ ಹೇಳ್ತೀರಾ? ಏನು ಹೇಳ್ತೀರಾ ಎಕ್ಸಾಕ್ಟ್ಲಿ? ಐ ಫೀಲ್ ನಿಮ್ಗೆ ಅದು ಸಿಗಬೇಕು ಅಂತ ಇದ್ರೆ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಸರ್. ಸೊ ಮೇ ಬಿ ಇಟ್ ವಾಸ್ ರಿಟರ್ನ್ ಇನ್ ಮೈ ಡೆಸ್ಟಿನಿ, ಇವ್ರ ಜೊತೆ ಮಾಡಬೇಕು. ಆ್ಯಂಡ್ ನಮ್ಮ ತಾಯಿದೂ ಆಸೆ ಇತ್ತಲ್ಲ, ಸೊ ತಾಯಿಂದಿರ್ದು ಮಾತು ದೇವ್ರು ಬೇಗ ಕೇಳಿಸ್ಕೊಂಡ್ಬಿಡ್ತಾರಂತೆ. ಸೊ ಬಹುಶಃ ಅದೂ ಒನ್ ಆಫ್ ದ ರೀಸನ್ ಆಗಿರ್ಬೋದು. ಆ್ಯಂಡ್ ಐ ಡೂ ಬಿಲೀವ್ ಇನ್ ಡೆಸ್ಟಿನಿ. ಸರ್ ಇನ್ನು ಸುದೀಪ್ ಸರ್ನ ನೀವು ಆ್ಯಕ್ಚುಲಿ ಒಬ್ಬ ಕ್ರಿಕೆಟರ್ ಆಗಿ ಕೂಡ ನೋಡಿದ್ದೀರಾ, ಆ್ಯಕ್ಟರ್ ಆಗಿ ನಾವು ನೋಡಿದ್ದೀವಿ, ಮತ್ತು ಬಿಗ್ ಬಾಸ್ ಸಾಕಷ್ಟು ವಿಷಯಗಳಲ್ಲಿ ಅವರು ಕೈ ಹಾಕಿರ್ತಾರೆ. ಬಟ್ ಸ್ಟಿಲ್ ಎಲ್ಲದನ್ನು ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾ ಇರ್ತಾರೆ. ನೀವು ಅವ್ರ ಕಡೆಯಿಂದ ಲೈಕ್ ಏನು ಇನ್ಸ್ಪಿರೇಷನ್ ತಗೊಂಡಿದ್ದೀರಾ ಅಂತ? ಸರ್ ನನ್ನಲ್ಲಿ ಅವರಲ್ಲಿ 3 ಗುಣ ತುಂಬ ಇಷ್ಟ. ಒಂದು ಹಠ, ಅವ್ರಿಗೆ ಸೋಲು ಅಂದರೆ ಇಷ್ಟ ಇಲ್ಲ. ಅವ್ರು ಹೇಳೋ ಲಾಜಿಕ್ ಏನಂದರೆ, ವೆದರ್ ಇಟ್ಸ್ ಅ ಕ್ರಿಕೆಟ್ ಲೈಫ್, ಫೈಟ್ ಮಾಡಿ, ಲಾಸ್ಟ್ವರೆಗೂ ಫೈಟ್ ಮಾಡಿ, ರಿಸಲ್ಟ್ ಎಂಡ್ ಆಫ್ ದ ಡೇ ಒಂದು ಗೆಲ್ತೀರಾ ಇಲ್ಲ ಸೋಲ್ತೀರಾ ಅಷ್ಟೇ. ಅದು ಬಿಟ್ಟು ಮ್ಯಾಕ್ಸಿಮಮ್ ಏನಾಗುತ್ತೆ, ಇದೆರಡೇ ತಾನೇ ಸಾಧ್ಯ. ಫೈಟ್ ಮಾಡಿ, ಏನಕ್ಕೆ ಬಿಟ್ಬಿಡ್ತೀರಾ? ಅದೊಂದು ಡಿಸಿಪ್ಲಿನ್. ಈಗ ಅಷ್ಟು ದೊಡ್ಡ ಸ್ಟಾರ್ ಆಗಿ ಬೆಳಗ್ಗೆ 6:30 ಸೆಟ್ಟಿಗೆ ಬರೋದು. ಸೊ ಅದು ಬೇರೆ ಆರ್ಟಿಸ್ಟ್ಗಳಿಗೆ ಅದೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ತಿತ್ತು. ಸ್ಟಾರ್ ಆದಂಥ ಸುದೀಪ್ ಸರ್ ಅವರೇ ಅಲ್ಲಿ ಬಂದು ಸೆಟ್ಟಲ್ಲಿ ಇದ್ದಾರಂದ್ರೆ ನಾವೆಲ್ಲ ಅವ್ರಿಗೂ ಮುಂಚೆ ಇರ್ಬೇಕನ್ನೋ ಒಂದು ಪ್ರೆಷರ್ ಇರ್ತಾರಲಿಲ್ಲ. ಪಾಪ ಅವ್ರು ಬಂದು ಯಾವತ್ತು ನೀವು ಬೇಗ ಬನ್ನಿ, ಬಿಕಾಸ್ ಅವ್ರಿಗೂ ಗೊತ್ತಿತ್ತು 2 ಗಂಟೆಗೆ ಶೂಟ್ ಮಾಡೋರು ಮತ್ತೆ ಬೆಳಗ್ಗೆ 7 ಗಂಟೆ ಕರ್ಸ್ಬೇಕಂದ್ರೆ ಯಾರು ಪ್ರೊಡಕ್ಷನ್ ಅವರು ಯಾರು ಟಾರ್ಚರ್ ಕೊಟ್ಟಿಲ್ಲ ನಮಗೆ. ಬಟ್ ನಮ್ಮಲ್ಲೇ ಒಂದು ರೆಸ್ಪಾನ್ಸಿಬಿಲಿಟಿ ಬಂತು. ಅವರು ರಾತ್ರಿ 2 ಗಂಟೆ ಅವ್ರು ಶೂಟ್ ಮಾಡಿ ಅವ್ರು ಎಲ್ಲರೂ ಮುಂಚೆ ಬರೋರ್ ಮುಂಚೆ ಇದ್ದಾಗ ನಾವೇನು ಮಾಡ್ತಾ ಇದ್ದೀರಿ, ಈ ಸೆಟ್ ಎಕ್ಸಾಂಪಲ್ ಬನ್ನಿ ಎಲ್ಲ. ಆ್ಯಂಡ್ ಯು ನೆವರ್ ಆಸ್ಡ್ ಎನಿವನ್ ಯು ಶುಡ್ ಕಮ್ ಅರ್ಲಿ, ಆ ಥರ ಎಲ್ಲ ಏನೂ ಹೇಳೇ ಇಲ್ಲ. ಸೊ ಈ ರೀತಿ ಏನೋ ಒಂಥರ ಈ ದೊಡ್ಡವ್ರದ್ದು ಅದೊಂದು ಒಳ್ಳೆ ಗುಣ ಇರುತ್ತೆ, ಬಾಯಲ್ಲಿ ಹೇಳಲ್ಲ. ಅವ್ರು ಮಾಡಿದಾಗ ನೋಡಿದವ್ರು ಇನ್ಸ್ಪೈರ್ ಆಗ್ತಾರೆ, ಒಂದಷ್ಟು ನಮಗೆ ಒಂದು ಮೋಟಿವೇಶನ್ ಥರ ಆಗುತ್ತೆ ಸರ್ ಅದು. ಎಸ್ ಸರ್. ಸರ್ ಇನ್ನು ಮಾರ್ಕ್ ಸಿನಿಮಾ ಡಿಸೆಂಬರ್ 25ಗೆ ಬರ್ತಾ ಇದೆ. ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋದಕ್ಕೆ ಬರಬೇಕು? ಅಫ್ಕೋರ್ಸ್ ಸುದೀಪ್ ಸರ್ ಇದ್ದಾರೆ, ಬೇರೆ ಅಪಾರ್ಟ್ ಫ್ರಮ್ ದಟ್ ಈಗ ಸ್ಟೋರಿ ವೈಸ್ ಮತ್ತು ನೀವಿದ್ದೀರಾ, ಸಾಕಷ್ಟು ಕಾಸ್ಟ್ ಆ್ಯಂಡ್ ಕ್ರೂ ಕೆಲಸ ಮಾಡಿದ್ದಾರೆ, ಟೆಕ್ನಿಕಲಿ ಒಂದು ರಿಚ್ ತಂಡ ಇದು. ಏನು ಎಕ್ಸ್ಪೆಕ್ಟ್ ಮಾಡಬೇಕು? ಬಿಕಾಸ್ ಮ್ಯಾಕ್ಸ್ ನೋಡಿದವರು ಈಗ ಆಲ್ಮೋಸ್ಟ್ ಕೆಲವರೆಲ್ಲ ಮ್ಯಾಕ್ಸ್ ಪಾರ್ಟ್ 2 ಅಂತೆಲ್ಲ ಅನ್ಕೋತಾ ಇದ್ದಾರೆ ಇದನ್ನ. ಸೊ ಅದೇ ತಂಡ ಆಗಿರೋದ್ರಿಂದ ಅದೇ ತರ ಕಲರ್ ತಂಡ ಅಂದ್ರೆ ಬರೀ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗಳು ಬೇರೆ ಇದ್ದಾರೆ. ಟೆಕ್ನಿಷಿಯನ್ಸ್ ಸುದೀಪ್ ಸರ್ ಅವ್ರನ್ನ ಬಿಟ್ರೆ ಇನ್ನೆಲ್ಲ ಆ ಮೂಡ್ ಮತ್ತೆ ಕಲರ್ ಪ್ಯಾಟರ್ನ್ ಎಲ್ಲ ಒಂದೇ ತರ ಸ್ವಲ್ಪ ಹಂಗ ಅನಿಸ್ತಾ ಇದೆ ಆಕ್ಚುಲಿ. ಸೊ ಜನಗಳು ಏನ್ ಅನ್ಕೊಂಡು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡಬೇಕು? ಸರ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಇಟ್ಸ್ ಮೋರ್ ಆಫ್ ನಿಮ್ಗೆ ಎಲ್ಲ ಥರ ಡ್ರಾಮಾ ಇದೆ ಸಿನಿಮಾಲಿ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಆ್ಯಕ್ಷನ್, ಯು ಹ್ಯಾವ್ ಡ್ರಾಮಾ, ಎಮೋಷನ್, ಕಾಮಿಡಿ, ಲೈಕ್ ಡಾರ್ಕ್ ಕಾಮಿಡಿ ಇದೆ. ನಾನು ನಮ್ಮ ಯೋಗಿ ಬಾಬು ಜೊತೆ ನಂದೊಂದು ಸೀನ್ ಇದೆ, ಲೈಕ್ ಚೆನ್ನಾಗಿ ವರ್ಕೌಟ್ ಆಗಿದೆ ಅನ್ಕೊಳ್ತೀನಿ, ಅದು ನೋಡೋಣ. ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಅಂದರೆ ಇವಾಗ ಆಡಿಯನ್ಸ್ ಬಂದು ಸಿನಿಮಾ ನೋಡಿದಾಗ ಒಂದು ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೆಕ್ಸ್ಟ್ ಏನಾಗತ್ತೆ. ಸೊ ಇಟ್ಸ್ ಅ ಪೈಸಾ ವಸೂಲ್ ಮೂವಿ ಅಂದರೆ ತಪ್ಪಾಗೋದಿಲ್ಲ. 2 ಗಂಟೆ 30 ನಿಮಿಷನೋ 25 ನಿಮಿಷ ಅನ್ಸುತ್ತೆ, 35 ನಿಮಿಷನ ಇಲ್ಲ, ತುಂಬಾ ಲೈಕ್ ವೆರಿ ಕ್ರಿಸ್ಪ್ ಅಂಡ್ ವೆರಿ ಶಾರ್ಪ್ ಆಗಿದೆ. ಕಟಿಂಗ್ಸು ಅಷ್ಟೇ ಪಾಟ್ 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 ಪಟ್ ಅಂತ ಹೋಗ್ತಿರುತ್ತೆ. ನೀವು ಸಿನಿಮಾ ನೋಡ್ತೀರ, ಫೋನ್ಗೆ ನೋಡಿದ್ರೆ ಅಂದ್ರೆ ಏನ್ ಅಂತ ಇದಾಗ್ತೀರ. ಸೊ ಯು ಹ್ಯಾವ್ ಟು ಸಿಟ್ ಇನ್ ಎಡ್ಜ್ ಆ್ಯಂಡ್ ನೋಡ್ಬೇಕು ಸಿನಿಮಾನ. ಖಂಡಿತವಾಗ್ಲೂ ನೋಡಿದವ್ರಂತೂ ಡಿಸಪಾಯಿಂಟ್ ಆಗಿ ಹೋಗಲ್ಲ. ದಟ್ ಆ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀನಿ. ಎಸ್ ಸರ್. ಇವಾಗ ಇದು ಸಿನಿಮಾ ಅಂದರೆ ಹೇಳಿದ್ರಿ ಫಾಸ್ಟ್ ಪೇಸಲ್ಲಿ ಹೋಗ್ತಾ ಇದೆ ಅಂತ. ಸಾಂಗ್ ಕೂಡ ಬರುತ್ತೆ ಈಗ, ಅಂದರೆ ನಿಶ್ವಿಕಾ ನಾಯ್ಡು ಅವ್ರ ಸಾಂಗ್ ರಿಲೀಸ್ ಆಗಿದೆ, ಮತ್ತು ಇನ್ನೊಂದು ಸರ್ದು ಸಾಂಗ್ ಇದೆ. ಸೊ ಅದೆಲ್ಲ ಎಲ್ಲೂ ಹಿಂಡರ್ ಮಾಡಲ್ವಾ? ಪೇಸ್ನ ಏನು ಹಿಂಡರ್ ಮಾಡೋ ಥರ ಇಲ್ವಾ? ಹೇಗೆ ಸ್ಟೋರಿ ಒಂದು ಪೇಸಲ್ಲಿ ಹೋಗ್ತಾ ಇರುತ್ತೆ? ಇಲ್ಲ, ಹಾಗೇನ್ ಅಲ್ಲಿ ಕತೆ ನಡೀತಾ ಇರತ್ತೆ ಅಲ್ಲಿ. ಇವಾಗ ಏನು ಸಾಂಗ್ ರಿಲೀಸ್ ಆಗ್ತಿದೆ, ಸೊ ಅಲ್ಲೂ ಒಂದು ಕತೆ ನಡೀತಿರುತ್ತೆ. ಅಲ್ಲಿ ಸುಮ್ಮನೆ ಏನೋ ಒಂದು ಐಟಮ್ ಸಾಂಗ್ ಇಡಬೇಕು ಅಂತ ಇಲ್ಲ, ಅಲ್ಲೊಂದು ಡ್ರಾಮಾ ನಡೀತಿರುತ್ತೆ. ಆ ಡ್ರಾಮಾಲಿ ಇವ್ರು ಬರ್ತಾರೆ, ಅಲ್ಲಿ ಯಾರನ್ನ ಭೇಟಿ ಆಗ್ತಾರೆ. ಸೊ ಬೇಸಿಕ್ಲಿ ಅಲ್ಲಿ ಆಪೋನೆಂಟ್ಗೆ ಅವರು ಇಂಟಿಮಿಡೇಟ್ ಮಾಡ್ತಿರೋದು ಒಂಥರ, ಅದೇ ಆ ಟ್ರೈಲರ್ ಹೇಳ್ತಾರಲ್ಲ, ಇದೇ ಅಲ್ಲ ನನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು, ಚೆನ್ನಾಗಿದ್ದೀನ ಅಂತ. ಸೊ ಹಂಗೆ, ಸೊ ಅವ್ರನ್ನ ಒಂಥರ ಇಂಟಿಮಿಡೇಟ್ ಮಾಡ್ತಾರ ಅವ್ರು, ಲೈಕ್ ಅಂತ ಅಂತಾರಲ್ಲ. ಸೊ ಯಾ ಸರ್, ಡಬ್ಬಿಂಗಲ್ಲಿ ನೋಡಿರ್ತೀರಾ ಸಿನಿಮಾ ನೀವು ಆ್ಯಕ್ಚುಲಿ?
ಸೊ ನಿಮಗೆ ನಿಮ್ಮ ಪ್ರಕಾರ ಇಂಪ್ಯಾಕ್ಟ್ಫುಲ್ ತುಂಬಾ ನಿಮಗೆ ಇಂಪ್ಯಾಕ್ಟ್ಫುಲ್ ಅನ್ಸಿದೆ ಸಿನಿಮಾ ನೋಡಿಲ್ಲ, ಬರೀ ನನ್ನ ಸಿನಿಮಾ ಅದೇ ನಿಮ್ಮ ಸೀನ್ಸ್ ಅಲ್ಲೇ ನಿಮಗೆ ಸಖತ್ ಇಂಪ್ಯಾಕ್ಟ್ಫುಲ್ ಅನ್ಸಿದ್ದು ಮತ್ತು ಜನಗಳಿಗೂ ಇದು ಸಖತ್ತಾಗಿ ಅನ್ಸುತ್ತೆ ಅಂತ ಅನ್ಸಿದ್ದು ನಿಮಗೆ? ಸರ್ ಹೇಳಿದ್ನಲ್ಲ, ನನ್ಗೆ ಆ ಜಡ್ಜ್ಮೆಂಟ್ ಐ ವೆರಿ ಬ್ಯಾಡ್ ಅಟ್ ದಟ್. ಓಕೆ. ಸಿ ಹೇಳಕ್ಕಾಗಲ್ಲ, ಕೆಲವೊಂದ್ಸರಿ ನಾನು ಈ ಸೀನ್ ಸಖತ್ತಾಗಿ ವರ್ಕೌಟ್ ಆಗಿರುತ್ತೆ ಅನ್ಕೊಂಡಿರ್ತೀನಿ, ಜನಕ್ಕೆ ಅದು ಇಷ್ಟ ಆಗಿರಲ್ಲ. ಈ ಸೀನ್ ವರ್ಕೌಟೇ ಆಗಲ್ಲ, ಜನಕ್ಕೆ ಇಷ್ಟ ಆಗಲ್ಲ ಅನ್ಕೊಳ್ತೀನಿ, ಏನ್ ಮಾಡಿದ್ಯಾ ಅಂತ. ಸಿ ಇಟ್ಸ್ ವೆರಿ ಟಫ್. ಆಯ್ತಾ, ಜನ ಆಡಿಯನ್ಸ್ ಆರ್ ವೆರಿ ಸ್ಮಾರ್ಟ್. ಆಯ್ತಾ, ನಾವೇ ಸ್ಮಾರ್ಟ್ ಅನ್ಕೊಂಡ್ರೆ ದೇ ಆರ್ ವೆರಿ ಸ್ಮಾರ್ಟ್, ಬಿಕಾಸ್ ಅಷ್ಟು ಸಿನಿಮಾ ಆಪ್ಷನ್ಸ್ ಇದೆ ಇವಾಗ ನಿಮ್ಮ OTT ಅಲ್ಲಿ. ಇದೆಲ್ಲ ಆಕ್ಸೆಸಿಬಲ್, ಈಸಿ, ಫೋನ್ ಕೈಯಲ್ಲೇ ಹಿಂಗೆ ನೋಡ್ತಾರೆ. ಸೊ ಚಿಕ್ಕ ಹುಡುಗರೆಲ್ಲ ಇವಾಗ ಕಮೆಂಟ್ ಮಾಡ್ತಾರೆ, ಲೈಕ್ ದೇ ನೋ ಅಬೌಟ್ ಕಂಟಿನ್ಯೂಟಿ, ಚೀಟ್ ಮಾಡ್ತಾವ್ರೆ. ಅಷ್ಟೊಂದು ಟೆಕ್ನಿಕಲ್ ಟರ್ಮ್ಸ್ ಕಲ್ತ್ಬಿಟ್ಟವ್ರು ಇವಾಗ. ಸೊ ಯು ಕಾಂಟ್ ಫೂಲ್ ಆಡಿಯನ್ಸ್. ಸೊ ಯು ಹ್ಯಾವ್ ಟು ಬಿ ವೆರಿ, ಹೇಳೋ ವಿಷಯನ ಕರೆಕ್ಟಾಗಿ ಹೇಳ್ಬೇಕು. ಸೊ ಐ ಆಮ್ ಶೋರ್ ಜನ ಎಂಜಾಯ್ ಮಾಡ್ತಾರೆ ಸಿನಿಮಾನ. ಪೈಸಾ ವಸೂಲ್ ಫಾರ್ ಶೋರ್. ಜೊತೆಗೆ ವಿತ್ ಸಂದೇಶ ಏನಾದರೂ ಇರುತ್ತಾ, ಮತ್ತು ಏನು ಬೇರೆ ಥರ ಜನ ವಾಟ್ ವಿಲ್ ಬಿ ದ ಟೇಕ್ ಹೋಮ್ ಈ ಸಿನಿಮಾ ನೋಡಿದಾಗ? ಟೇಕ್ ಹೋಮ್ ಒಂದು ಖುಷಿಯಲ್ಲಿ ಹೋಗ್ತಾರೆ ಸರ್. ಒಂದು ಒಳ್ಳೆ ಮೂವಿ, ಒಂದು ಎಂಟರ್ಟೈನ್ಮೆಂಟ್, ಲೈಕ್ ಇದೆ ಮೆಸೇಜ್, ಒಳ್ಳೆ ಫೈಟ್ ಸೀಕ್ವೆನ್ಸಸ್. ಆಕ್ಷನ್ ಎಲ್ಲ ತುಂಬಾ ಜೋರಾಗಿದೆ. ಸೆಲ್ವಾ ಅಂತ ತಮಿಳವರು, ಆಮೇಲೆ ನಮ್ಮ ವಿಕ್ರಮ್ ಮಾಸ್ಟ್ರು, ಆಮೇಲೆ ರವಿ ವರ್ಮ ಮಾಸ್ಟ್ರು, ಇವರೆಲ್ಲ ಮಾಡೋದು. ನಿಮ್ದು ಇತ್ತಲ್ವಾ ಸರ್ ಸ್ಟಂಟ್ ಸೀಕ್ವೆನ್ಸಸ್? ಸ್ಟಂಟ್ ಇರಲಿಲ್ಲ ನಮ್ದೆಲ್ಲ, ಮೋರ್ ಆಫ್ ಚೇಸಿಂಗು ಆ ಥರ ಇತ್ತು. ಇಟ್ ವಾಸ್ ಗುಡ್. ಓಕೆ, ಎಸ್ ಸರ್, ಒಳ್ಳೇದಾಗಲಿ ಸರ್. ಸಾಕಷ್ಟು ವಿಷಯ ಹಂಚ್ಕೊಂಡಿದ್ದೀರಾ 25ಕ್ಕೆ. ನಿಮಗೂ ಸಿನಿಮಾಯಿಂದ ಒಳ್ಳೇದಾಗಲಿ, ಸಿನಿಮಾಯಿಂದ ನಿಮಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಪ್ರತಾಪ್ ನಾರಾಯಣ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.